ಅಯೋಧ್ಯೆಯ ರಾಮ ಮಂದಿರದ ಮುಂಭಾಗದಲ್ಲಿ ವ್ಯಕ್ತಿಯೋರ್ವ ನಮಾಜ್ ಮಾಡೋದಕ್ಕೆ ಮುಂದಾಗಿದ್ದಾನೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಆ ವ್ಯಕ್ತಿಯನ್ನು ಈಗ ಅರೆಸ್ಟ್ ಮಾಡಲಾಗಿದೆ. ರಾಮ ಮಂದಿರದಲ್ಲಿ ನಮಾಜ್ ಮಾಡೋದಕ್ಕೆ ಮುಂದಾಗಿದ್ದಾನೆ. ಅಯೋಧ್ಯೆಯ ರಾಮ ಮಂದಿರದಲ್ಲಿ ನಡೆದಿರುವಂತಹ ಘಟನೆ ಇದು. ರಾಮ ಮಂದಿರದ ಮುಂಭಾಗದಲ್ಲಿ ಕಾಶ್ಮೀರ ಮೂಲದ ನಿವಾಸಿ ಅಹಮದ್ ಶೇಖ್ ಅನ್ನುವಂತಹ ವ್ಯಕ್ತಿ ನಮಾಜ್ ಮಾಡೋದಕ್ಕೆ ಮುಂದಾಗ್ತಾನೆ. ಮಂದಿರದ ದಕ್ಷಿಣ ಗೋಡೆಯ ಪ್ರವೇಶದಲ್ಲಿ ನಮಾಜ್ ಮಾಡೋದಕ್ಕೆ ಯತ್ನವನ್ನ ಮಾಡ್ತಾನೆ. ಸಾಂಪ್ರದಾಯಿಕ ಕಾಶ್ಮೀರಿ ಉಡುಗೆಯನ್ನು ತೊಡ್ಕೊಂಡು ಬಂದಿರುವಂತಹ ವ್ಯಕ್ತಿ ಅವನು. ಇದೇ ವ್ಯಕ್ತಿ ನೀವೇನು ನೋಡ್ತಾ ಇದ್ದೀರಲ್ಲ ಫೋಟೋದಲ್ಲಿ, ಇದೇ ವ್ಯಕ್ತಿ ಅಹಮದ್ ಶೇಖ್ ಅಂತ ಈ ವ್ಯಕ್ತಿಯ ಗುರುತನ್ನ ಈಗ ಗುರುತಿಸಲಾಗಿದೆ. ಇದೇ ವ್ಯಕ್ತಿ ರಾಮ ಮಂದಿರದ ಮುಂಭಾಗದಲ್ಲಿ ನಮಾಜ್ ಮಾಡೋದಕ್ಕೆ ಮುಂದಾಗಿದೆ. ಅದಾದಮೇಲೆ ಯಾವಾಗ ಘಟನೆ ಗೊತ್ತಾಗುತ್ತೆ ಆ ಸಂದರ್ಭದಲ್ಲಿ ಸ್ಥಳೀಯರು ಅವ್ರನ್ನ ಪೊಲೀಸರಿಗೆ ಒಪ್ಪಿಸುವಂತಹ ಕೆಲಸವನ್ನ ಮಾಡ್ತಾರೆ. ಪೊಲೀಸರು ಅವನ್ನ ವಶಕ್ಕೆ ಪಡ್ಕೊಂಡು ಈಗ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ಕೊಡ್ತಾರೆ. ಚಂದ್ರಮೋಹನ್, ಸಾಮಾನ್ಯವಾಗಿ ಈ ರಾಮ ಮಂದಿರದ ಮುಂಭಾಗದಲ್ಲಿ ಎಲ್ಲಾ ಕಡೆನೂ ಸಹಿತ ಅತಿ ಹೆಚ್ಚಿನ ಭದ್ರತೆ ಇರುತ್ತೆ, ಸಿಸಿ ಕ್ಯಾಮೆರಾಗಳಿರುತ್ತೆ. ಅದರ ಹೊರತಾಗಿಯೂ ಸಹಿತ ಈ ವ್ಯಕ್ತಿ ಬಂದು ನಮಾಜನ್ನ ಮಾಡ್ತಾ ಇರುವಂಥದ್ದು ಹೇಗೆ ಗೊತ್ತಾಯಿತು? ಯಾವ ಸಂದರ್ಭದಲ್ಲಿ ಅವನು ನಮಾಜ್ ಮಾಡ್ತಾ ಇದ್ದ? ಇವನ ಉದ್ದೇಶ ಏನು ಅಂತ ಏನಾದರೂ ಗೊತ್ತಾಯ್ತಾ? ಹೇಗೆ ಜಗದೀಶ್, ರಾಮ ಮಂದಿರದ ಸ್ಥಳದಲ್ಲೇ ಮುಸ್ಲಿಮರು ನಮಾಜನ್ನ ಸಲ್ಲಿಸುವಂತೆ ನಮಾಜನ್ನ ಸಲ್ಲಿಸಲಿಕ್ಕೆ ಬಂದಿದ್ದ ಅನ್ನೋದು ಈಗ ತನಿಖೆ ವೇಳೆಯಲ್ಲಿ ಗೊತ್ತಾಗಿದೆ. ನಮಾಜ್ ಸಲ್ಲಿಸುವಂತ ಉದ್ದೇಶಕ್ಕೆ ರಾಮ ಮಂದಿರಕ್ಕೆ ಬಂದಿದ್ದಾನೆ. ಆದ್ರೆ ಅದು ರಾಮ ಮಂದಿರ ಮುಸ್ಲಿಮರ ಪವಿತ್ರ ಸ್ಥಳ ಅಲ್ಲ. ರಾಮ ಮಂದಿರ ಹಿಂದೂಗಳ ಶ್ರದ್ಧಾ ಮತ್ತು ಭಕ್ತಿಯ ಸ್ಥಳ. ಹಿಂದೂಗಳು ರಾಮನನ್ನ ಆರಾಧಿಸುವಂತ ಸ್ಥಳ, ರಾಮನ ಜನ್ಮಭೂಮಿ ಅದು. ಅಂತ ಸ್ಥಳದಲ್ಲಿ ಮುಸ್ಲಿಮರ ನಮಾಜ್ಗೆ ಅವಕಾಶ ಇಲ್ಲ. ಆದ್ರೂ ಕೂಡ ಇಲ್ಲಿ ಈತ ನಮಾಜನ್ನ ಮಾಡ್ಲಿಕ್ಕೆ ಬಂದಿದ್ದು ಭದ್ರತಾ ಸಿಬ್ಬಂದಿಯ ಗಮನಕ್ಕೆ ಬಂದಿದೆ. ಭದ್ರತಾ ಸಿಬ್ಬಂದಿಯ ಗಮನಕ್ಕೆ ಬರ್ತಾ ಇದ್ದಂತೆ ಆತನನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಈತ ಕಾಶ್ಮೀರದ ನಿವಾಸಿ ಅಹಮದ್ ಶೇಖ್ ಅನ್ನೋದು ಗೊತ್ತಾಗಿದೆ. ಜಮ್ಮು ಕಾಶ್ಮೀರದ ಶೋಪಿಯಾನ್ ಜಿಲ್ಲೆಗೆ ಸೇರಿದಂತಹ ಅಹಮದ್ ಶೇಖ್ ಅಯೋಧ್ಯೆಗೆ ಬಂದು ರಾಮ ಮಂದಿರದ ಸ್ಥಳದಲ್ಲಿನೇ ದಕ್ಷಿಣ ಗೋಡೆಯ ಭಾಗದಲ್ಲಿ ನಮಾಜನ್ನ ಮಾಡ್ಲಿಕ್ಕೆ ಮುಂದಾಗಿದ್ದ. ನಮಾಜ್ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಭದ್ರತಾ ಸಿಬ್ಬಂದಿ ಈತನನ್ನ ನೋಡಿ ತಮ್ಮ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಮುಖ್ಯವಾಗಿ ಈ ಒಂದು ಅಯೋಧ್ಯೆ ಮತ್ತು ರಾಮ ಮಂದಿರದ ಸ್ಥಳದಲ್ಲಿ ಮತ್ತು ಅದರ ಪಕ್ಕದಲ್ಲೇ ಹಿಂದೆ ಬಾಬ್ರಿ ಮಸೀದಿ ಇತ್ತು. ಆ ಕಾರಣಕ್ಕಾಗಿ ಈತ ಈ ರೀತಿಯಾಗಿ ನಾನು ನಮಾಜನ್ನ ಮಾಡ್ಲಿಕ್ಕೆ ಬಂದಿದ್ದೆ ಅಂತ ಏನಾದ್ರು ಹೇಳಿದನ, ಹೇಗೆ ಅನ್ನೋದ್ರ ಬಗ್ಗೆ ಈಗ ವಿಚಾರಣೆಯನ್ನ ನಡೆಸಬೇಕಾಗುತ್ತೆ. ಆದ್ರೆ ಈಗ ಅಲ್ಲಿ ಹಿಂದೆ ಏನೇ ಇದ್ದಿರ್ಬೋದು, ಆದ್ರೆ ಅಲ್ಲಿ ಅಯೋಧ್ಯೆ ಅನ್ನತಕ್ಕಂಥ ಅಯೋಧ್ಯೆಯ ರಾಮ ಮಂದಿರದ ಸ್ಥಳ ಈಗ ಹಿಂದೂಗಳ ಶ್ರದ್ಧಾ ಭಕ್ತಿಯ ಸ್ಥಳ, ರಾಮನ ಜನ್ಮಭೂಮಿ ಸ್ಥಳ. ಅಲ್ಲಿ ಮುಸ್ಲಿಮರಿಗೆ ಪ್ರಾರ್ಥನೆ ಸಲ್ಲಿಸಲಿಕ್ಕಾಗ್ಲಿ ಅಥವಾ ನಮಾಜ್ ಮಾಡ್ಲಿಕ್ಕಾಗ್ಲಿ ಖಂಡಿತ ಅವಕಾಶ ಇಲ್ಲ. ಅದು ಹಿಂದೂಗಳ ಧಾರ್ಮಿಕ ಭಾವನೆಗೆ ಧಕ್ಕೆ ತರ್ತಕ್ಕಂಥ ಕೃತ್ಯ ಆಗುತ್ತೆ. ಈ ಕಾರಣಕ್ಕಾಗಿ ಈಗ ಭದ್ರತಾ ಸಿಬ್ಬಂದಿ ಈತನನ್ನ ಬಂಧಿಸಿದ್ದಾರೆ. ಮುಖ್ಯವಾಗಿ ಈ ರೀತಿಯಾಗಿ ಬಂದು ಬೇರೊಂದು ಧರ್ಮದ ಆಚರಣೆಯನ್ನ ಮಾಡ್ಲಿಕ್ಕೆ ರಾಮ ಮಂದಿರದ ಸ್ಥಳದಲ್ಲಿ ಅವಕಾಶ ಇಲ್ಲ. ಹೀಗಾಗಿ ಇಂತಹ ಕೃತ್ಯಗಳು ಮುಂದೆ ಪುನರಾವರ್ತನೆ ಆಗದಂತ ನಿಟ್ಟಿನಲ್ಲೂ ಕೂಡ ಈಗ ಭದ್ರತೆಯನ್ನ ಕೈಗೊಳ್ಳಬೇಕಾಗುತ್ತೆ. ಈ ರೀತಿಯಾದಂತಹ ಭದ್ರತಾ ಲೋಪ ಆಗದಂತ ನಿಟ್ಟಿನಲ್ಲೂ ಕೂಡ ಕ್ರಮವನ್ನ ಕೈಗೊಳ್ಳಬೇಕಾಗುತ್ತೆ. ಜೊತೆಗೆ ಹಿಂದೂಗಳ ಧಾರ್ಮಿಕ ಭಾವನೆಗೆ ಧಕ್ಕೆ ತರುವಂತ ನಿಟ್ಟಿನಲ್ಲಿ ಮುಂದೆ ಇದೇ ರೀತಿಯಾದಂತಹ ಯಾವುದೇ ವ್ಯಕ್ತಿಗಳು ಕೂಡ ಬಂದು ಮಾಡದಂತೆ ಕೃತ್ಯಗಳನ್ನು ಎಸಗದಂತೆ ನೋಡ್ಕೊಳ್ತಕ್ಕಂಥ ಕೆಲಸವನ್ನು ಕೂಡ ಈಗ ಅಯೋಧ್ಯೆಯ ರಾಮ ಮಂದಿರದ ಭದ್ರತಾ ಸಿಬ್ಬಂದಿ ನೋಡ್ಕೊಳ್ಬೇಕಾಗಿದೆ. ಈ ನಿಟ್ಟಿನಲ್ಲೂ ಕೂಡ ಈಗ ಉತ್ತರ ಪ್ರದೇಶ ಸರ್ಕಾರ ಕ್ರಮವನ್ನು ಕೈಗೊಳ್ಳಬೇಕಾಗುತ್ತೆ. ಇದೊಂದು ಕಿಡಿಗೇಡಿ ಕೃತ್ಯ. ಈ ರೀತಿಯಾದಂತಹ ಒಂದು ಹಿಂದೂಗಳ ಧಾರ್ಮಿಕ ಭಾವನೆಗೆ ಧಕ್ಕೆ ತರ್ತಕ್ಕಂಥ ಕೃತ್ಯವನ್ನ ಎಸಗದಂತರ ವಿರುದ್ಧವನ್ನು ಕೂಡ ಈಗ ಕಠಿಣ ಕ್ರಮವನ್ನ ಉತ್ತರ ಪ್ರದೇಶ ಸರ್ಕಾರ ಮತ್ತು ಪೊಲೀಸರು ಕೂಡ ಕೈಗೊಳ್ಳಬೇಕಾಗಿದೆ. ಜಗದೀಶ್, ಥ್ಯಾಂಕ್ ಯು ಚಂದ್ರಮೋಹನ್, ನಿಮ್ಮೆಲ್ಲ ಮಾಹಿತಿಗಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.